ಕೊಡಗು ಜಿಲ್ಲೆಯಾದ್ಯಂತ ಮಳೆಯಾರ್ಭಟ ಮುಂದುವರೆದಿದ್ದು ಹಾರಂಗಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಏರಿಕೆಯಾಗ್ತಾ ಇದ್ದು ಮಳೆಗಾಲದಲ್ಲೇ ನಾಲೆಗಳ ದುರಸ್ತಿ ಕಾರ್ಯ ನಡೆಯುತ್ತಿರುವುದರಿಂದ ಇದೀಗ ನಾಲೆಯಲ್ಲಿ ಭೂಕುಸಿತ ಉಂಟಾಗುವ ಸಾಧ್ಯತೆ ಕೂಡ ಎದುರಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕೊಡಗು ಜಿಲ್ಲೆಯಾದ್ಯಂತ ಮಳೆ ಆರ್ಭಟ, ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಳ, ನಾಲೆಗಳ ದುರಸ್ತಿ ಕಾರ್ಯದಿಂದ ಭೂಕುಸಿತ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ ಹಲವಾರು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದೆ. ಜಿಲ್ಲೆಯ ಹಾರಂಗಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಏರಿಕೆಯಾಗುತ್ತಿದೆ. ಕಾವೇರಿ ನದಿಗೆ 5,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗುತ್ತಿದೆ. ಕೊಡಗು, ಮೈಸೂರು, ಹಾಸನ ಭಾಗದ ರೈತಾಪಿ ವರ್ಗ ನಾಲೆಗಳ ಮುಖಾಂತರ ನೀರು ಬಿಡುಗಡೆ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಕುಶಾಲನಗರ ತಾಲೂಕಿನ ಮದಲಾಪುರ ಗ್ರಾಮದ ಹಾರಂಗಿಯ ಎಡದಂಡೆಯಲ್ಲಿ ಜೆಸಿಬಿ ಮೂಲಕ ಕಾಮಗಾರಿ ನಡೆಸುತ್ತಿದೆ. ಕಾವೇರಿ ನೀರಾವರಿ ನಿಗಮ ಅಧಿಕಾರಿಗಳು ನಾಲೆಗಳ ದುರಸ್ತಿಯನ್ನು ಅವೈಜ್ಞಾನಿಕವಾಗಿ ನಡೆಸುತ್ತಿದ್ದಾರೆ. ಮಳೆ ಸಮಯದಲ್ಲಿ ನಾಲೆಗಳ ಬದಿಯ ಮಣ್ಣು ಸಡಿಲಗೊಂಡು ಭೂಕುಸಿತ ಉಂಟಾಗುವ ಸಾಧ್ಯತೆ ಇದೆ. ಹಾರಂಗಿ ಎಡದಂಡೆ ಭಾಗದಲ್ಲಿ ಇದ್ದೀವಿ. ನೀವು ಈ ದೃಶ್ಯದಲ್ಲಿ ನೋಡ್ಬೋದು, ಸಾಕಷ್ಟು ಮಣ್ಣನ್ನ ಈ ಒಂದು ನಾಲೆಯಲ್ಲಿ ತೆಗೆದಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ನೀವಿಲ್ಲಿ ನೋಡ್ಬೋದು. ಯಾಕಂದ್ರೆ ಈಗಾಗಲೇ ಮಳೆಗಾಲ ಕೂಡ ಆರಂಭ ಆಗಿರತಕ್ಕಂಥದ್ದು. ಪ್ರಸ್ತುತ ಈಗಾಗಲೇ ಸುತ್ತಮುತ್ತ ಇರ್ತಕ್ಕಂಥ ಹಲವಾರು ಗ್ರಾಮೀಣ ಭಾಗ ಏನಿದೆ, ಆ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ನೀರು ಕೂಡ ತುಂಬಿರ್ತಕ್ಕಂಥದ್ದು ಹಲವಾರು ಕೆರೆಗಳಿಗೆ. ಆದ್ರೆ ಮುಂದಿನ ಜುಲೈ ಅಥವಾ ಆಗಸ್ಟ್ ನಲ್ಲಿ ಮತ್ತೆ ರೈತಾಪಿ ವರ್ಗದವರಿಗೆ ಕೃಷಿ ಚಟುವಟಿಕೆ ಮಾಡ್ಲಿಕ್ಕೆ ನೀರು ಬಿಡುವಂತಹದ್ದು ಕೂಡ ಇರುತ್ತೆ. ಹೀಗಾಗಿ ರೈತಾಪಿ ವರ್ಗದವರು ಒಂದಷ್ಟು ಮನವಿಯನ್ನ ಪ್ರತಿ ವರ್ಷದಂತೆ ಹಾರಂಗಿ ನೀರಾವರಿ ಇಲಾಖೆಗೆ ಒಂದಷ್ಟು ಮನವಿಯನ್ನ ಮಾಡ್ತಾರೆ. ನಾಲೆಗಳ ಮುಖಾಂತರ ನಮ್ಮ ರೈತರಿಗೆ ಏನಿದೆ ಆ ಒಂದು ನೀರನ್ನ ಏನ್ ಬಿಡ್ಬೇಕು ಅದನ್ನ ಬಿಡ್ಬೇಕು ಅಂತ ಮನವಿ ಮಾಡಿದ ಮೇರೆಗೆ ಮುಂದಿನ ದಿನಗಳಲ್ಲಿ ಮಾಡುವಂತದ್ದು ಕೂಡ ಕಾಣುತ್ತೆ. ಆದ್ರೆ ಅಧಿಕಾರಿಗಳು ಇದೀಗ ಎಡವಟ್ಟನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಸ್ತುತ ನಾವಿಲ್ಲಿ ನೋಡ್ಬೋದು, ಹಾರಂಗಿಯ ಎಡದಂಡೆ ನಾಲೆ ಬಳಿ ಇರ್ತಕ್ಕಂಥದ್ದು. ಈಗಾಗಲೇ JCB ಯನ್ನ ಬಳಸ್ಕೊಂಡು ಈಗ ನಾಲೆಯಲ್ಲಿ ಇರ್ತಕ್ಕಂಥ ಹಲವಾರು ಮಣ್ಣು ಏನಿತ್ತು ಇದೆಲ್ಲವೂ ಕೂಡ ತೆರವು ಮಾಡ್ತಾ ಇರ್ತಕ್ಕಂಥದ್ದು. ಇದು ಸಾಕಷ್ಟು ಅವಾಂತರಗಳಿಗೆ ಸೃಷ್ಟಿ ಮಾಡ್ಲಿಕ್ಕೆ ಎರಡು ಮಾತಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಲವಾರು ಜಾಸ್ತಿ ನೀರು ಏನಾದ್ರೂ ಈ ಭಾಗದಲ್ಲಿ ಬಿಟ್ರೆ ಮತ್ತೆ ಈ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಮಣ್ಣು ಏನಿದೆ ಇದೆಲ್ಲವೂ ಕೂಡ ಸಡಿಲಗೊಳ್ಳುತ್ತೆ. ಸಡಿಲಗೊಂಡಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕುಸಿಯುವ ಹಂತಕ್ಕೆ ತಲುಪುತ್ತೆ. ರೈತರ ಜಮೀನುಗಳಿಗೂ ಕೂಡ ನೇರವಾಗಿ ನೀರು ಕೂಡ ಸರಾಗವಾಗಿ ಹರಿಯಲ್ಲ. ಹೀಗಾಗಿ ಒಂದ್ ರೀತಿ ರೈತಾಪಿ ವರ್ಗದವರು ಮುಂದಿನದಲ್ಲಿ ಸಮಸ್ಯೆಗೆ ಒಳಗಾಗ್ತಾರೆ. ಅಷ್ಟೇ ಅಲ್ಲದೆ ಸುತ್ತಮುತ್ತ ಇರ್ತಕ್ಕಂಥ ಏನು ಜನರು ಯಾರಿದ್ದಾರೆ, ಈ ಒಂದು ಸುತ್ತಮುತ್ತ ನಾಲೆಯನ್ನೇ ಹೊಂದ್ಕೊಂಡಿರ್ತಕ್ಕಂಥ ಜನರು, ಇವರಿಗೆ ಮುಂದಿನ ದಿನಗಳಲ್ಲಿ ಮಳೆ ಏನಾದ್ರು ಬಿಟ್ರೆ ಈ ನಾಲೆ ಕುಸಿಯುವ ಹಂತಕ್ಕೂ ಬರುತ್ತೆ. ಮತ್ತೆ ಏನು ಲ್ಯಾಂಡ್ ಸ್ಲೈಡ್ ಕೊಡಗಿನಲ್ಲಿ ಪ್ರಕೃತಿ ವಿಕೋಪ ಯಾವ ರೀತಿ ಆಯಿತು, ಭೂಕುಸಿತ ಉಂಟಾಯಿತು, ಅದೇ ರೀತಿ ಈ ನಾಲೆಯಲ್ಲಿ ಸೈಡ್ ನಲ್ಲಿ ಇರ್ತಕ್ಕಂಥ ಮಣ್ಣು ಕೂಡ ಸಂಪೂರ್ಣವಾಗಿ ಆ ನಾಲೆ ಒಳಗೆ ಬಿದ್ದಾಗ ಸರಾಗವಾಗಿ ನೀರು ಹರಿಯಲ್ಲ. ಹೀಗಾಗಿ ಒಂದ್ ರೀತಿ ಜನರಿಗೆ ಮತ್ತು ರೈತಾಪಿ ವರ್ಗದವರಿಗೆ ಸಮಸ್ಯೆ ಕೂಡ ಉದ್ಭವ ಆಗೋದು. ಇಲ್ಲಿಯ ಜನರು ಒಂದ್ ರೀತಿ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತುರ್ತಾಗಾದ್ರೂ ಮಳೆ ಒಂದಷ್ಟು ಬಿಡುವು ನೀಡಿದಂತಹ ಸಂದರ್ಭದಲ್ಲಿ ಕಾಮಗಾರಿಯನ್ನ ಮಾಡಬೇಕು ಅನ್ನೋದು ಅವರ ಇಲ್ಲಿರ್ತಕ್ಕಂಥ ರೈತಾಪಿ ವರ್ಗದವರ ಆಗ್ರಹ ಕೂಡ ಆಗಿರ್ತಕ್ಕಂಥದ್ದು. ಹಾರಂಗಿಯ ನಾಲೆಯಲ್ಲಿ ಕಾಮಗಾರಿ ನಡೆಸಲು ಅವಕಾಶ ಇಲ್ಲ. ಆದರೆ ನಾಲೆಗಳ ಏರಿಯ ಮೇಲೆ ರೋಡ್ ಸರ್ವಿಸ್ ಕೊಡುವುದಕ್ಕೆ ಇಲಾಖೆಯ ಅಧಿಕಾರಿಗಳು ಸಿದ್ಧರಿದ್ರು. ಮೇ ತಿಂಗಳಲ್ಲಿ ಭಾರೀ ಮಳೆಯಾಗಿ ಕೆಲಸಕ್ಕೆ ತೊಂದರೆ ಉಂಟಾಗಿದೆ. ಈಗ ಕಾಮಗಾರಿ ನಡೆಸಿದ್ರೆ ಮಣ್ಣು ಸಡಿಲಗೊಂಡು ಮತ್ತೊಂದು ಸಮಸ್ಯೆ ಎದುರಾಗುತ್ತದೆ. ಮಳೆ ನಿಂತ ಬಳಿಕ ಕಾಮಗಾರಿ ನಡೆಸಬೇಕು ಅನ್ನೋ ಕೂಗು ಕೇಳಿ ಬಂದಿದೆ. ಹಾರಂಗಿ ಚಾನೆಲ್ ಮೇಲೆ 0 to 7 ಆಗಿರ್ಬೋದು, 7 to 14 ಕಿಲೋಮೀಟರ್ಸ್ ಆಗಿರ್ಬೋದು, ಡೀಪ್ ಕಟ್ ಅಲ್ಲಿ ಅಂದ್ರೆ ಮೇಲ್ಗಡೆಗೆ ಎಲ್ಲಿ ಚಾನೆಲ್ ಏರಿ ಮೇಲೆ ರೋಡ್ ಅಂದ್ರೆ ಸರ್ವಿಸ್ ರೋಡ್ ಏನ್ ಕೊಡ್ತೀವಿ ಅದನ್ನ ಒಂದ್ ಸ್ವಲ್ಪ ರೆಡಿ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ಕೋತಿದ್ರು. ಮಾತ್ರ ಸಮಸ್ಯೆ ಏನಾಯ್ತು ಅಂದ್ರೆ ಮೇ ತಿಂಗಳಲ್ಲಿ ರೆಕಾರ್ಡ್ ಮಳೆ ನಮ್ಮ ಜಿಲ್ಲೆಗೆ ಬಂತು. ಕೆಲಸ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಸ್ವಲ್ಪ ನಿಲ್ಸ್ಬೇಕಾಗಿತ್ತು. ಮಾತ್ರ ಈಗಲೂ ನೀವ್ ಹೇಳ್ದಂಗೆ ನಿಮ್ಮ ಮಾಹಿತಿ ಪ್ರಕಾರ ಒಂದು ಕೆಲಸ ಮಾಡ್ತಾವ್ರ ಅಂತ ನಿಮ್ಗೆ ಹೇಳ್ತಾ ಇದ್ರ. ನಾನು ಸಂಬಂಧಪಟ್ಟ ಇಂಜಿನಿಯರ್ಗೂ ಪ್ಲಸ್ ಅಧಿಕಾರಿಗಳಿಗೇನು ಸೂಚನೆ ಏನ್ ಕೊಡ್ತೀನಿ ಅಂತಂದ್ರೆ, ಈಗ ಮಳೆಯಲ್ಲಿ ಸಾಯಿಲ್ ಎಲ್ಲ ಲೂಸ್ ಆಗುತ್ತೆ, ಹೆವಿ ಲೋಡ್ ಗಾಡಿಗಳು ಹೋದಂತ ಸಂದರ್ಭದಲ್ಲಿ ಲೂಸ್ ಆಗುತ್ತೆ. JCB ಕರೆಯೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಮಳೆ ನಿಲ್ತಾದ್ಮೇಲೆನೆ ಆ ಕಾಮಗಾರಿ ಪುನಃ ಸ್ಟಾರ್ಟ್ ಮಾಡ್ಲಿ ಅಂತ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ. ಕಾವೇರಿ ನೀರಾವರಿ ನಿಗಮದ ಇಲಾಖೆಯ ಅಧಿಕಾರಿಗಳ ಅವೈಜ್ಞಾನಿಕ ಕಾಮಗಾರಿಯಿಂದ ಇದೀಗ ರೈತರು ಕಂಗಾಲು ಆಗಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.